ಅಯೋಧ್ಯೆ ದೇಣಿಗೆ ವಿಚಾರದ ಕುರಿತಾಗಿ ಸಿಟಿರವಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು ಮೋದಿಯ ಮನ್ ಕಿ ಬಾತ್ ಅನ್ನು ಕೇಳಲಿ. ಅಯೋಧ್ಯೆಯ ಟ್ರಸ್ಟ್ ನಲ್ಲಿ ಬಿಜೆಪಿ ಅವರು ಯಾರೂ ಇಲ್ಲ, ಬದಲಿಗೆ ಶ್ರೀರಾಮ ಸೇವಾಭೂಮಿ ಟ್ರಸ್ಟ್ ನವರು ಇರೋದು. ಆದ್ರೂ ಬಿಜೆಪಿ ಅವರು ಲೂಟಿ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಯೋಧ್ಯೆ ವಿಚಾರವಾಗಿ ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಸಿಟಿರವಿ. ದೇಶವ್ಯಾಪಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಇದು. ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶವ್ಯಾಪಿ ಅದ್ಧೂರಿಯಾಗಿರುವಂತಹ ರಾಮ ಮಂದಿರವನ್ನು ಇನ್ನು ನಿರ್ಮಾಣ ಮಾಡಲಾಯಿತು. ಆದ್ರೆ ರಾಮ ಮಂದಿರದ ಹುಂಡಿ ಹಣ ಎಲ್ಲಿಗೋಯ್ತು ಅನ್ನುವಂತ ಪ್ರಶ್ನೆ ಕೇಳಿ ಬರ್ತಾ ಇದೆ. ಹುಂಡಿಯ ಹಣ ಕಟ್ಟೋರು ಯಾರು, ಅದು ಯಾರ ಪಾಲಾಯಿತು, ಕೋಟಿ ಕೋಟಿ ರೂಪಾಯಿಗಳು ಯಾರು ಜೇಬಿಗೆ ಹೋಗಿ ಸೇರ್ತಾ ಇದೆ, ಇದೇನು ಬಹಳ ಚರ್ಚೆ ಆಗ್ತಾ ಇದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಪದೇ ಪದೇ ಬಿಜೆಪಿ ಅವರನ್ನ ಕಡೆಗೆ ಏನು ಬೆರಳು ಮಾಡಿ ತೋರಿಸ್ತಾ ಇದೆ. ನೋಡಿ, ಬಿಜೆಪಿ ಅವರೇ ಮಾಡಿದ್ದು, ಅವರದ್ದೇ ತಪ್ಪು ಅಂತಲ್ಲ. ಅದಕ್ಕೆ ಸಿಟಿ ರವಿ ಅವರು ಉತ್ತರವನ್ನು ನೀಡಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಟ್ರಸ್ಟ್ ನಲ್ಲಿರೋರು ಯಾರು ಕೂಡ ಬಿಜೆಪಿ ಅವರಲ್ಲ, ಬದಲಿಗೆ ಸಂಘಟನೆಯವರು, ಬೇರೆ ಬೇರೆ ಸಂಘಟನೆಯವರು, ಆಬ್ವಿಯಸ್ಲಿ RSS ನವರೇ ಇರ್ತಾರೆ. ಅಂಥದ್ರಲ್ಲಿ ಬಿಜೆಪಿ ಕಡೆಗೆ ಯಾಕೆ ಇವರು ಮುಖ ಮಾಡಿ ತೋರಿಸ್ತಾ ಇದ್ದಾರೆ ಅಥವಾ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಸಿಟಿ ರವಿ ಮಾತಾಡಿದ್ದಾರಂತೆ. ಕೇಳ್ಕೊಂಡು ಬನ್ನಿ. ಸ್ಪಷ್ಟವಾಗಿ ಹೇಳಿದ್ದೀವಿ, ಕಾಂಗ್ರೆಸ್ನವರು ಆರೋಪ ಮಾಡ್ತಿರೋ ರೀತಿಯಲ್ಲಿ ಆ ಟ್ರಸ್ಟ್ ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ. ಇದ್ರೆ ಹೇಳಿ. ಆದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಬಿಜೆಪಿಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. ಬಿಜೆಪಿಯವರು ಯಾರಿದ್ದಾರೆ ಆ ಟ್ರಸ್ಟ್ ನಲ್ಲಿ? ಎರಡನೇದು, ನಮಗೂ ಘಾಷಿಯಾಗಿದೆ, ನಮಗೂ ನೋವಾಗಿದೆ. ಅಯೋಧ್ಯೆ 5 ಶತಮಾನಗಳ ಹೋರಾಟ, ಲಕ್ಷಾಂತರ ಜನ ರಾಮ ಜನ್ಮಭೂಮಿಯಲ್ಲಿ ಮಂದಿರದ ಪುನರ್ನಿರ್ಮಾಣ ಆಗಬೇಕು ಅಂತ ಹೇಳಿ ಜೀವ ತೆತ್ತಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳನ್ನು ಬೆರೆಸಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ರಾಜಕೀಯ ಬದಲಾವಣೆಗೆ ಸಮರ್ಥನೆ ಕೊಟ್ಟಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ವಿರೋಧಿಗಳನ್ನು ಸೋಲಿಸಿ ರಾಮ ಮಂದಿರದ ನಿರ್ಮಾಣದ ಪರವಾಗಿದ್ದವರಿಗೆ ಮತ ಹಾಕಿ ಅಧಿಕಾರಕ್ಕೆ ತಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 1 ರೂಪಾಯಿನಿಂದ ಕೋಟ್ಯಾಂತರ ರೂಪಾಯಿವರೆಗೂ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಕನಸು ನೆನಸಾಗ್ತಾ ಇದೆ ಅನ್ನೋ ಅಂತ ಕಾರಣಕ್ಕೋಸ್ಕರ. ಅಲ್ಲಿ ಯಾರೋ ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಂಡಿರೋ ಆರೋಪ ಬಂದ ತಕ್ಷಣ ಅಲ್ಲಿಯ ಸರ್ಕಾರ SIT ರಚನೆ ಮಾಡ್ತು. 8ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡ್ತು. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ವಶಕ್ಕೆ ತೆಗೆದುಕೊಳ್ತು, ಜೈಲಿಗೆ ಕಳಿಸ್ತು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ವಕ್ ಪ್ರಾಪರ್ಟಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ದುರುಪಯೋಗ ಆಗಿದೆ ಅಂತ ವರದಿ ಬಂದ ನಂತರನೂ ಯಾರ ಮೇಲೆ FIR ಹಾಕಿದ್ದಾರೆ? ಯಾವ ಆಸ್ತಿನ ಮುಟ್ಟುಗೋಲು ಹಾಕೊಂಡಿದ್ದಾರೆ? ಏನ್ ತನಿಖೆ ನಡೆಸಿದ್ದಾರೆ? ನಿಮಗೆ ಪ್ರಾಮಾಣಿಕತೆ ಇದ್ರೆ ಮೊದಲು FIR ಹಾಕಿ ಜೈಲಿಗೆ ಕಳಿಸ್ತಿದ್ರಿ. ಅವ್ರನ್ನ ಜೊತೆಗೆ ರಾಜಕಾರಣ ಮಾಡ್ತಿರ್ಲಿಲ್ಲ. ಒಂದು ಅಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹಮ್ ಸಹನ್ ನಹೀ ಕರೆಂಗೆ, ಸಬಕ್ ಸಿಖಾಯಂಗೆ ಅಂತ. ನನಗೆ ಆಶ್ಚರ್ಯ ಆಗೋದು, ಕಾಂಗ್ರೆಸ್ಸು ರಾಮ ಮಂದಿರ ನಿರ್ಮಾಣಕ್ಕೆ ಯಾವತ್ತೂ ಬಹಿರಂಗ ಸಮರ್ಥನೆ ಕೊಟ್ಟಿಲ್ಲ. ನಾನು ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಒಂದು ದಿನ ಕಾಂಗ್ರೆಸ್ಸಿಗರು ರಾಮ ಮಂದಿರ ನಿರ್ಮಾಣ ಆಗಬೇಕಲ್ಲಿ ಅನ್ನುವ ಮಾತಾಡಿಲ್ಲ. ಅಕಸ್ಮಾತ್ ಅವರು ಸಮರ್ಥನೆ ಮಾಡಿದ್ರೆ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟೊಂದು ಸಂಘರ್ಷ ಮಾಡುವ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಬದಲಿಗೆ ಹೆಜ್ಜೆ ಹೆಜ್ಜೆಗೂ ವಿರೋಧ ಮಾಡಿದ್ರು. ಇನ್ವೆಸ್ಟಿಗೇಟ್ ಮಾಡಿರುವಂತಹ ಅಧಿಕಾರಿ ಕೂಡ ಅಲ್ಲಿ ಟ್ರಸ್ಟಿನೇ ಆಗಿದ್ದಾರೆ. ಎಲ್ಲಿ ನಿಷ್ಪಕ್ಷಪಾತವಾದಂತಹ ತನಿಖೆ ಇದು ವರದಿ ಬರುತ್ತೆ, ಏನಿದ್ರು ಕೂಡ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ವರದಿ ಬರುತ್ತೆ ಅಂತ ಅವ್ರ ಆರೋಪ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಆರೋಪ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಬಹುಶಃ ನಿಮಗೂ ಒಂದು 40 ಮೇಲೆ ವಯಸ್ಸಾಗಿರ್ಬೋದು, 40-45 ವಯಸ್ಸು. ನೀವು ಒಂದು 2 ದಶಕದಿಂದ ಇದ್ದೀರಿ. ಒಂದು ದಿನನಾರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಸಾರ್ವಜನಿಕ ರೂಪದಲ್ಲಿ ನಿಮ್ಮ ಭಾವನೆ ವ್ಯಕ್ತಪಡಿಸಿದ್ರ?
ಒಂದು ದಿನ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ರ? ಒಂದು ದಿನನೂ ವ್ಯಕ್ತಪಡಿಸಿಲ್ಲ. ಹೋಗ್ಲಿ, ನಿಮ್ ತಂದೆಯವರಾದ್ರೂ ವ್ಯಕ್ತಪಡಿಸಿದ್ರ? ನಾವೆಲ್ಲ ನಮ್ ಜೀವನ ಸಾರ್ಥಕತೆ ಅಂತ ಭಾವಿಸಿದ್ವಿ. ಅಯೋಧ್ಯೆ ಕರ್ತವ್ಯಕ್ಕೆ ಹೋದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರಿ ನೀವು, ಕಾಂಗ್ರೆಸ್ನವರು. ನಮ್ಮನ್ನು ಜೈಲಿಗೆ ಕಳಿಸಿದ್ರಿ. ಜೈ ಶ್ರೀರಾಮನ್ ಕೂಗಿದ್ದೆ ಅಪರಾಧ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸಿದ್ರಿ. ನೀವು ಒಂದು ದಿನ ನೀವು ಕಳಕಳಿ ವ್ಯಕ್ತಪಡಿಸ್ಲಿಲ್ವಲ್ಲ. ಈಗ ತನಿಖೆ ಆಗ್ತಾ ಇದೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.